Hello guys, lesson 2 start ಮಾಡೋಣ. Shall we start lesson 2? Lesson 2 ಅಲ್ಲಿ past tense ಟೀಚ್ ಮಾಡ್ತೀನಿ. Past tense ಅಂದರೆ ಆಲ್ರೆಡಿ ಆಯಿತು, ಅಂದರೆ ನಾನು ಮಾಡಿದೆ, ನಾನು ನಿನ್ನೆ ಮಾಡಿದೆ, ನಾನು ನಿನ್ನೆ ಆಡಿದೆ, ನಾನು ಮಾರ್ನಿಂಗ್ ತಿಂದೆ, ನಾನು ಕೆಲಸ ಮಾಡಿದೆ, ನಾನು ಹೋದೆ, ಆ ಥರ. ಇದು ತುಂಬ ಈಸಿ. ಒಂದೇ ಟ್ರಿಕ್ ಇದೆ, ನಾವು ಸೆಕೆಂಡ್ ಫಾರ್ಮ್ ಯೂಸ್ ಮಾಡಬೇಕು. ಅಂದರೆ ಮಾಡಿದ್ದೆ, ಮಾಡು ಅಂದರೆ ಇಂಗ್ಲೀಷಲ್ಲಿ ಡೂ, ಡೂ ಫಸ್ಟ್ ಫಾರ್ಮ್. ಸೆಕೆಂಡ್ ಫಾರ್ಮ್ ಡಿಡ್, ಡೂ, ಡಿಡ್, ಡನ್, ಡನ್ ಥರ್ಡ್ ಫಾರ್ಮ್. ಡೂ ಫಸ್ಟ್ ಫಾರ್ಮ್, ಡಿಡ್ ಸೆಕೆಂಡ್ ಫಾರ್ಮ್, ಡನ್ ಥರ್ಡ್ ಫಾರ್ಮ್. ಸೊ ಮಾಡು ಅಂದರೆ ಇಂಗ್ಲೀಷಲ್ಲಿ ಡೂ, ಸೆಕೆಂಡ್ ಫಾರ್ಮ್ ಡಿಡ್, ಥರ್ಡ್ ಫಾರ್ಮ್ ಡನ್. ಆಡು ಅಂದರೆ ಪ್ಲೇ, ಸೆಕೆಂಡ್ ಫಾರ್ಮ್ ಪ್ಲೇಡ್, ಥರ್ಡ್ ಫಾರ್ಮ್ ಪ್ಲೇಡ್. ಹೋಗು ಅಂದರೆ ಗೋ, ಫಸ್ಟ್ ಫಾರ್ಮ್ ಗೋ, ಸೆಕೆಂಡ್ ಫಾರ್ಮ್ ವೆಂಟ್, ಥರ್ಡ್ ಫಾರ್ಮ್ ಗಾನ್. ಸೊ ಈ ಲೆಸನಲ್ಲಿ ಸೆಕೆಂಡ್ ಫಾರ್ಮ್ ಯೂಸ್ ಮಾಡಬೇಕು. ಎಲ್ಲ ವರ್ಬ್ಸ್ಗೆ, ಎಲ್ಲ ವರ್ಡ್ಸ್ಗೆ ಸೆಕೆಂಡ್ ಫಾರ್ಮ್ ಯೂಸ್ ಮಾಡಬೇಕು. ಅಂದರೆ ಡೂ ಅಂದರೆ ಡಿಡ್ ಯೂಸ್ ಮಾಡಬೇಕು, ಪ್ಲೇ ಅಂದರೆ ಪ್ಲೇಡ್ ಯೂಸ್ ಮಾಡಬೇಕು, ಈಟ್ ಅಂದರೆ ಏಟ್ ಯೂಸ್ ಮಾಡಬೇಕು, ವರ್ಕ್ ಅಂದರೆ ವರ್ಕ್ಡ್ ಯೂಸ್ ಮಾಡಬೇಕು, ಗೋ ಅಂದರೆ ವೆಂಟ್ ಯೂಸ್ ಮಾಡಬೇಕು, ಆ ಥರ. ಸೊ ರಿಪೀಟ್ ಮಾಡ್ತಾ ಇದ್ದೀನಿ. ನಮಗೆ ಸೆಕೆಂಡ್ ಫಾರ್ಮ್ ಬರಬೇಕು. ಸೆಕೆಂಡ್ ಫಾರ್ಮ್ ಬಂದರೆ ಪಾಸ್ಟ್ ಟೆನ್ಸ್ ತುಂಬ ಈಸಿ. ಒಂದು ಸೆಂಟೆನ್ಸ್ ಟ್ರೈ ಮಾಡೋಣ. ನಾನು ನಿನ್ನೆ ಮಾಡಿದೆ, ನಾನು ನಿನ್ನೆ ಮಾಡಿದೆ. ನಾನು ಅಂದರೆ ಐ. ಇಂಗ್ಲೀಷಲ್ಲಿ ಟೈಮ್ ಲಾಸ್ಟ್ ಬರುತ್ತೆ, ಅಂದರೆ ನಿನ್ನೆ ಲಾಸ್ಟ್ ಬರುತ್ತೆ. ಸೊ ನಾನು ನಿನ್ನೆ ಮಾಡಿದೆ, ನಾನು ಅಂದರೆ ಐ, ನಿನ್ನೆ ಬಿಟ್ಬಿಡಿ, ಮಾಡಿದೆ. ಸೊ ಮಾಡು ಅಂದರೆ ಡೂ, ಸೆಕೆಂಡ್ ಫಾರ್ಮ್ ಡಿಡ್. ಐ ಡಿಡ್, ನಾನು ನಿನ್ನೆ ಮಾಡಿದೆ, ನಿನ್ನೆ ಬಿಟ್ಬಿಡಿ, ನಾನು ಮಾಡಿದೆ. ನಾನು ಅಂದರೆ ಐ, ಮಾಡಿದೆ ಅಂದರೆ ಸೆಕೆಂಡ್ ಫಾರ್ಮ್ ಡಿಡ್, ಮಾಡು ಅಂದರೆ ಡೂ, ಮಾಡಿದೆ ಅಂದರೆ ಡಿಡ್, ಸೆಕೆಂಡ್ ಫಾರ್ಮ್ ಬರಬೇಕು, ಡೂಗ್ ಸೆಕೆಂಡ್ ಫಾರ್ಮ್ ಡಿಡ್. ನಾನು ಮಾಡಿದೆ, ಐ ಡಿಡ್. ಯಾವಾಗ? ನಿನ್ನೆ. ನಾನು ನಿನ್ನೆ ಮಾಡಿದೆ, ನಿನ್ನೆ ಲಾಸ್ಟ್ ಬರಬೇಕು. ನಾನು ಮಾಡಿದೆ ನಿನ್ನೆ, ಇಂಗ್ಲೀಷಲ್ಲಿ ಟೈಮ್ ಲಾಸ್ಟ್ ಬರುತ್ತೆ. ಸೊ ನಾನು ಮಾಡಿದೆ, ಐ ಡಿಡ್ ಯೆಸ್ಟರ್ಡೇ, ಐ ಡಿಡ್ ಇಟ್ ಯೆಸ್ಟರ್ಡೇ, ಐ ಡಿಡ್ ಇಟ್ ಯೆಸ್ಟರ್ಡೇ. ನಾನು ನಿನ್ನೆ ಮಾಡಿದೆ, ಇಂಗ್ಲೀಷಲ್ಲಿ ಟೈಮ್ ಲಾಸ್ಟಲ್ಲಿ ಬರಬೇಕು, ಅದಕ್ಕೆ ನಾನು ಮಾಡಿದೆ ನಿನ್ನೆ, ಆ ಥರ ಹೇಳಬೇಕು. ನಾನು ಐ ಮಾಡಿದೆ, ಡಿಡ್, ಮಾಡು ಅಂದರೆ ಡೂ, ಸೆಕೆಂಡ್ ಫಾರ್ಮ್ ಡಿಡ್. ನಾನು ಮಾಡಿದೆ, ನಾನು ಐ ಮಾಡಿದೆ, ಡಿಡ್, ಟೈಮ್ ಲಾಸ್ಟಲ್ಲಿ ಬರಬೇಕು, ಯೆಸ್ಟರ್ಡೇ. ನಾನು ಮಾಡಿದೆ ನಿನ್ನೆ, ಐ ಡಿಡ್ ಇಟ್ ಯೆಸ್ಟರ್ಡೇ, ಐ ಡಿಡ್ ಇಟ್ ಯೆಸ್ಟರ್ಡೇ. ಇಟ್ ಅಂದರೆ ಏನಾದರೂ ಕೆಲಸ, ಈ ಕೆಲಸ, ಆ ಕೆಲಸ, ಆ ಥರ. ಐ ಡಿಡ್ ಯೆಸ್ಟರ್ಡೇ ಅನ್ಬೋದು, ಇಲ್ಲಾಂದರೆ ಹೇಳ್ಬೋದಂದರೆ ಇದು ಮಾಡಿದೆ ನಾನು ಅಂತ. ಐ ಡಿಡ್ ಇಟ್ ಯೆಸ್ಟರ್ಡೇ. ಇನ್ನೊಂದು ಟ್ರೈ ಮಾಡೋಣ. ನಾನು ನಿನ್ನೆ ಕ್ರಿಕೆಟ್ ಆಡಿದೆ. ಇಂಗ್ಲೀಷಲ್ಲಿ ಟೈಮ್ ಲಾಸ್ಟ್ ಅಲ್ಲಿ ಬರಬೇಕು. ನಾನು ನಿನ್ನೆ ಕ್ರಿಕೆಟ್ ಆಡಿದೆ, ನಾನು ಆಡಿದೆ ತಗೊಳ್ಳಿ. ಕ್ರಿಕೆಟ್ ಯೆಸ್ಟರ್ಡೇ, ನಿನ್ನೆ ಕ್ರಿಕೆಟ್ ಬಿಟ್ಬಿಡಿ, ನಾನು ಆಡಿದೆ ಫಸ್ಟ್ ನೋಡೋಣ. ನಾನು ಅಂದರೆ ಐ, ಆಡಿದೆ ಅಂದರೆ ಪ್ಲೇ, ಆಡು ಅಂದರೆ ಪ್ಲೇ, ಆಡಿದೆ ಅಂದರೆ ಸೆಕೆಂಡ್ ಫಾರ್ಮ್ ಬರಬೇಕು, ಪ್ಲೇಡ್. ನಾನು ಆಡಿದೆ, ಐ ಪ್ಲೇಡ್. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಆಡಿದೆ,
ಆಡು ಅಂದರೆ ಪ್ಲೇ, ಆಡಿದೆ ಅಂದರೆ ಪ್ಲೇಡ್. ಸೆಕೆಂಡ್ ಫಾರ್ಮ್ ಬರಬೇಕು. ಪ್ಲೇ, ಪ್ಲೇಡ್, ಪ್ಲೇಡ್. ಪ್ಲೇ ಫಸ್ಟ್ ಫಾರ್ಮ್, ಪ್ಲೇಡ್ ಸೆಕೆಂಡ್ ಫಾರ್ಮ್, ಥರ್ಡ್ ಫಾರ್ಮ್ ಪ್ಲೇಡ್. ಸೊ ಸೆಕೆಂಡ್ ಫಾರ್ಮ್ ಬರಬೇಕು. ನಾನು ಆಡಿದೆ, ಪ್ಲೇಡ್. ಏನಾಡಿದೆ? ಕ್ರಿಕೆಟ್. ಐ ಪ್ಲೇಡ್ ಕ್ರಿಕೆಟ್. ಯಾವಾಗ? ಯೆಸ್ಟರ್ಡೇ. ಐ ಪ್ಲೇಡ್ ಕ್ರಿಕೆಟ್ ಯೆಸ್ಟರ್ಡೇ. ಟೈಮ್ ಲಾಸ್ಟಲ್ಲಿ ಬರಬೇಕು ಇಂಗ್ಲೀಷಲ್ಲಿ. ಸೊ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ನಾನು ಆಡಿದೆ, ಪ್ಲೇಡ್. ಏನು? ಕ್ರಿಕೆಟ್. ಯಾವಾಗ? ಯೆಸ್ಟರ್ಡೇ. ಐ ಪ್ಲೇಡ್ ಕ್ರಿಕೆಟ್ ಯೆಸ್ಟರ್ಡೇ. ನಾನು ನಿನ್ನೆ ಕ್ರಿಕೆಟ್ ಆಡಿದೆ. ತುಂಬ ಈಸಿ ಅಲ್ವಾ? ಇನ್ನೊಂದು ಟ್ರೈ ಮಾಡೋಣ. ನಾನು ನಿನ್ನೆ ರೈಸ್ ತಿಂದೆ. ನಾನು ನಿನ್ನೆ ರೈಸ್ ತಿಂದೆ. ನಾನು ತಿನ್ನು ಅಂದರೆ ಈಟ್. ತಿಂದೆ ಅಂದರೆ ಸೆಕೆಂಡ್ ಫಾರ್ಮ್, ಏಟ್. ಈಟ್, ಏಟ್, ಈಟನ್. ಈಟ್ ಫಸ್ಟ್ ಫಾರ್ಮ್, ಏಟ್ ಸೆಕೆಂಡ್ ಫಾರ್ಮ್, ಈಟನ್ ಥರ್ಡ್ ಫಾರ್ಮ್. ಸೊ ನಮಗೆ ಸೆಕೆಂಡ್ ಫಾರ್ಮ್ ಬೇಕು. ನಾನು ತಿಂದೆ ಸೆಕೆಂಡ್ ಫಾರ್ಮ್, ಏಟ್. ಏಟ್. ಏನು? ರೈಸ್. ಯಾವಾಗ? ಯೆಸ್ಟರ್ಡೇ. ಸೊ ಆಲ್ವೇಸ್ ರಿಮೆಂಬರ್, ಏನು ಯಾವಾಗ ಲಾಸ್ಟ್ ಬರಬೇಕು. ಟೈಮ್ ಮತ್ತು ಏನು ಅನ್ನೋದು, ಏನು ಲಾಸ್ಟ್ ಬರಬೇಕು, ಲಾಸ್ಟಲ್ಲೇ. ಸೊ ನಾನು ನಿನ್ನೆ ರೈಸ್ ತಿಂದೆ. ಸೊ ಇಂಗ್ಲೀಷಲ್ಲಿ ಫಸ್ಟ್ ನಾನು ತಿಂದೆ ತಗೊಳ್ಳಿ. ನಾನು ತಿಂದೆ. ಏಟ್. ಏನು? ರೈಸ್. ಯಾವಾಗ? ಯೆಸ್ಟರ್ಡೇ. ಏಟ್ ರೈಸ್ ಯೆಸ್ಟರ್ಡೇ. ಇನ್ನೊಂದು ಟ್ರೈ ಮಾಡೋಣ. ನಾನು ನಿನ್ನೆ ಕೆಲಸ ಮಾಡಿದೆ. ನಾನು ನಿನ್ನೆ ಕೆಲಸ ಮಾಡಿದೆ. ನಾನು ಕೆಲಸ ಮಾಡಿದೆ ತಗೊಳ್ಳಿ. ಏನು? ಯಾವಾಗ? ಲಾಸ್ಟಲ್ಲಿ. ನಾನು ಕೆಲಸ ಮಾಡಿದೆ. ಕೆಲಸ ಮಾಡಿದೆ. ಕೆಲಸ ಮಾಡು ಅಂದರೆ ವರ್ಕ್. ಕೆಲಸ ಮಾಡಿದೆ ಅಂದರೆ ವರ್ಕ್ಡ್. ಸೆಕೆಂಡ್ ಫಾರ್ಮ್ ಬರಬೇಕು. ನಾನು ಕೆಲಸ ಮಾಡಿದೆ. ವರ್ಕ್ಡ್. ಯಾವಾಗ? ಯೆಸ್ಟರ್ಡೇ. ವರ್ಕ್ಡ್ ಯೆಸ್ಟರ್ಡೇ. ಇನ್ನೊಂದು ಟ್ರೈ ಮಾಡೋಣ. ನಾನು ನಿನ್ನೆ ಆಫೀಸ್ ಹೋದೆ. ನಾನು ನಿನ್ನೆ ಆಫೀಸ್ ಹೋದೆ. ಸೊ ಫಸ್ಟ್ ನಾನು ಹೋದೆ ತಗೋಬೇಕು. ನಾನು ಹೋದೆ. ಹೋಗು ಅಂದರೆ ಗೋ. ಹೋದೆ ಅಂದರೆ ವೆಂಟ್. ಸೆಕೆಂಡ್ ಫಾರ್ಮ್ ಬರಬೇಕು. ಸೊ ನಾನು ಹೋದೆ. ವೆಂಟ್. ಎಲ್ಲಿ? ಟು ದಿ ಆಫೀಸ್. ಯಾವಾಗ? ಯೆಸ್ಟರ್ಡೇ. ವೆಂಟ್ ಟು ದಿ ಆಫೀಸ್ ಯೆಸ್ಟರ್ಡೇ. ನಾನು ನಿನ್ನೆ ಆಫೀಸ್ ಹೋದೆ. ವೆಂಟ್ ಟು ದಿ ಆಫೀಸ್ ಯೆಸ್ಟರ್ಡೇ. ಇನ್ನೊಂದು ಟ್ರೈ ಮಾಡೋಣ. ನಾನು ನಿನ್ನೆ ಎಕ್ಸಸೈಸ್ ಮಾಡಿದೆ. ನಾನು ನಿನ್ನೆ ಎಕ್ಸಸೈಸ್ ಮಾಡಿದೆ. ನಾನು ಎಕ್ಸಸೈಸ್ ಮಾಡಿದೆ ತಗೊಳ್ಳಿ. ನಾನು ಎಕ್ಸಸೈಸ್ ಮಾಡು ಅಂದರೆ ಎಕ್ಸಸೈಸ್. ಎಕ್ಸಸೈಸ್ ಮಾಡಿದೆ ಅಂದರೆ ಸೆಕೆಂಡ್ ಫಾರ್ಮ್, ಎಕ್ಸರ್ಸೈಸ್ಡ್ ಬರಬೇಕು. ಎಕ್ಸಸೈಸ್ ಮಾಡು ಅಂದರೆ ಎಕ್ಸರ್ಸೈಸ್. ಎಕ್ಸರ್ಸೈಸ್ ಮಾಡಿದೆ ಅಂದರೆ ಎಕ್ಸಸೈಸ್ಡ್. ಎಕ್ಸರ್ಸೈಸ್ಡ್. ನಾನು ಎಕ್ಸರ್ಸೈಸ್ ಮಾಡಿದೆ. ಎಕ್ಸರ್ಸೈಸ್ಡ್. ಎಕ್ಸರ್ಸೈಸ್ಡ್ ಯೆಸ್ಟರ್ಡೇ. ತುಂಬ ಈಸಿ ಅಲ್ವಾ? ಓಕೆ, ನೆಕ್ಸ್ಟ್. ನೀನು ಮಾಡಿದೆ, ನೀವು ಮಾಡಿದ್ರಿ. ನೋಡೋಣ. ನೀವು ನಿನ್ನೆ ಮಾಡಿದ್ರಿ. ಇದು ನೀವು ನಿನ್ನೆ ಮಾಡಿದ್ರಿ. ಟ್ರೈ ಮಾಡೋಣ. ನೀವು ಅಂದರೆ ಯು. ಮಾಡಿದ್ರಿ, ಮಾಡು ಅಂದರೆ ಡೂ. ಮಾಡಿದ್ರಿ ಅಂದರೆ ಡಿಡ್. ಸೆಕೆಂಡ್ ಫಾರ್ಮ್ ಬರಬೇಕು. ಸೇಮ್ ಥರ ಏನು ಚೇಂಜ್ ಇಲ್ಲ. ಡಿಡ್, ಯು ಡಿಡ್ ಸೇಮ್ ಇರುತ್ತೆ. ಸೊ ಡಿಡ್ ಇಟ್ ಯೆಸ್ಟರ್ಡೇ ಏನಾಗುತ್ತೆ? ಯು ಡಿಡ್ ಇಟ್ ಯೆಸ್ಟರ್ಡೇ ಆಗುತ್ತೆ. ಸೇಮ್ ಪ್ಲೇಸಲ್ಲಿ ಯು ಬರುತ್ತೆ ಅಷ್ಟೇ, ಏನು ಚೇಂಜ್ ಇಲ್ಲ. ಸಿಂಪಲ್ ಟ್ರಿಕ್ ಅಷ್ಟೇ. ಸೊ ನಾನು ಮಾಡಿದೆ ಅಂದರೆ, ನಾನು ನಿನ್ನೆ ಮಾಡಿದೆ ಅಂದರೆ ಡಿಡ್ ಇಟ್ ಯೆಸ್ಟರ್ಡೇ. ನೀವು ನಿನ್ನೆ ಮಾಡಿದ್ರಿ ಅಂದರೆ ಯು ಡಿಡ್ ಇಟ್ ಯೆಸ್ಟರ್ಡೇ ಅಷ್ಟೇ. ಸ್ಟಾರ್ಟಿಂಗ್ ಚೇಂಜ್ ಇರುತ್ತೆ. ಪ್ಲೇಸಲ್ಲಿ ಯು ಬರುತ್ತೆ.
ಬೇರೆ ಏನು ಚೇಂಜ್ ಇಲ್ಲ ಅಷ್ಟೇ. ಸೊ ಸೇಮ್ ಥರ ಐ ಪ್ಲೇಡ್ ಕ್ರಿಕೆಟ್ ಯೆಸ್ಟರ್ಡೇ ಏನಾಗುತ್ತೆ, ಯು ಪ್ಲೇಡ್ ಕ್ರಿಕೆಟ್ ಯೆಸ್ಟರ್ಡೇ, ನೀವು ನಿನ್ನೆ ಕ್ರಿಕೆಟ್ ಆಡಿದಿರಿ ಆ ಥರ. ಸೊ ಐ ಏಟ್ ರೈಸ್ ಯೆಸ್ಟರ್ಡೇ ಏನಾಗುತ್ತೆ, ಯು ಏಟ್ ರೈಸ್ ಯೆಸ್ಟರ್ಡೇ. ಐ ವರ್ಕ್ಡ್ ಯೆಸ್ಟರ್ಡೇ ಏನಾಗುತ್ತೆ, ಯು ವರ್ಕ್ಡ್ ಯೆಸ್ಟರ್ಡೇ. ಐ ವೆಂಟ್ ಟು ದಿ ಆಫೀಸ್ ಯೆಸ್ಟರ್ಡೇ ಏನಾಗುತ್ತೆ, ಯು ವೆಂಟ್ ಟು ದಿ ಆಫೀಸ್ ಯೆಸ್ಟರ್ಡೇ. ಐ ಎಕ್ಸರ್ಸೈಸ್ ಯೆಸ್ಟರ್ಡೇ ಏನಾಗುತ್ತೆ, ಯು ಎಕ್ಸರ್ಸೈಸ್ ಯೆಸ್ಟರ್ಡೇ ಆಗುತ್ತೆ. ಸೊ ಕನ್ನಡದಲ್ಲಿ ಲಾಸ್ಟಲ್ಲಿ ಚೇಂಜ್ ಇರುತ್ತೆ, ನಾನು ಮಾಡಿದೆ ನೀವು ಮಾಡಿದ್ದೀರಿ ಅಂತ ಲಾಸ್ಟಲ್ಲಿ ಚೇಂಜ್ ಇರುತ್ತೆ. ಸ್ಟಾರ್ಟಿಂಗು ಚೇಂಜ್ ಇರುತ್ತೆ, ಲಾಸ್ಟು ಚೇಂಜ್ ಇರುತ್ತೆ. ಅಬ್ಸರ್ವ್ ಮಾಡಿ, ನಾನು ಮಾಡಿದೆ, ನಾನು ಏನಾಗುತ್ತೆ, ನೀವು ಆಗುತ್ತೆ, ಮಾಡಿದೆ ಏನಾಗುತ್ತೆ, ಮಾಡಿದ್ರಿ ಆಗುತ್ತೆ. ಬಟ್ ಇಂಗ್ಲೀಷಲ್ಲಿ ಲಾಸ್ಟ್ ಏನು ಚೇಂಜ್ ಇಲ್ಲ, ಐ ಯು ಆಗುತ್ತೆ ಅಷ್ಟೇ. ಐ ಡಿಡ್ ಇಟ್ ಯೆಸ್ಟರ್ಡೇ, ಯು ಡಿಡ್ ಇಟ್ ಯೆಸ್ಟರ್ಡೇ. ಐ ಪ್ಲೇಡ್ ಕ್ರಿಕೆಟ್ ಯೆಸ್ಟರ್ಡೇ, ಯು ಪ್ಲೇಡ್ ಕ್ರಿಕೆಟ್ ಯೆಸ್ಟರ್ಡೇ. ಸೇಮ್ ಹಾಗೆ he played, she played, he did, she did, they played, we played, they did, we did, they went, we went, he went, she went. So I played ಏನಾಗುತ್ತೆ, you played, he played, she played, they played, we played. ಸೇಮ್ ಐ ಪ್ಲೇಸಲ್ಲಿ ಯು, ಹಿ, ಶಿ, ದೇ, ವಿ ಬರುತ್ತಷ್ಟೇ. ಎಲ್ಲ ಸೆಂಟೆನ್ಸ್ ಸೇಮ್ ಇರುತ್ತೆ, ಬರೀ ಐ ಪ್ಲೇಸಲ್ಲಿ ಯು ಬರುತ್ತೆ, ಇಲ್ಲಾಂದರೆ ಹಿ ಬರುತ್ತೆ, ಇಲ್ಲಾಂದರೆ ಶಿ ಬರುತ್ತೆ, ಇಲ್ಲಾಂದರೆ ದೇ ಬರುತ್ತೆ, ವಿ ಬರುತ್ತೆ ಅಷ್ಟೇ. ಸೊ ಟ್ರೈ ಮಾಡೋಣ. ನಾರ್ಮಲ್ ಸೆಂಟೆನ್ಸ್ ಏನು, ಐ ಡಿಡ್ ಇಟ್ ಯೆಸ್ಟರ್ಡೇ, ನಾನು ನಿನ್ನೆ ಮಾಡಿದೆ. ಅದು ಅವನು ಟ್ರೈ ಮಾಡೋಣ, ಅವನು ನಿನ್ನೆ ಮಾಡಿದ್ದಾನೆ. ಸೊ ಟ್ರೈ ಮಾಡಿ. ಸೊ ಐ ಪ್ಲೇಸಲ್ಲಿ ಹಿ ಬರಬೇಕಷ್ಟೇ. ಐ ಡಿಡ್ ಇಟ್ ಯೆಸ್ಟರ್ಡೇ, ಹಿ ಡಿಡ್ ಇಟ್ ಯೆಸ್ಟರ್ಡೇ. ಸೊ ಶಿ ಟ್ರೈ ಮಾಡೋಣ, ಅವಳು ನಿನ್ನೆ ಮಾಡಿದ್ದಾಳೆ. ಐ ಡಿಡ್ ಇಟ್ ಯೆಸ್ಟರ್ಡೇ ಪ್ಲೇಸಲ್ಲಿ, ಐ ಪ್ಲೇಸಲ್ಲಿ ಶಿ ಬರುತ್ತೆ, ಶಿ ಡಿಡ್ ಇಟ್ ಯೆಸ್ಟರ್ಡೇ. ಹಾಗೆ ದೇ ಟ್ರೈ ಮಾಡೋಣ, ಅವರು ಮಾಡಿದರು, ಅವರು ನಿನ್ನೆ ಮಾಡಿದರು. ದೇ ಐ ಪ್ಲೇಸಲ್ಲಿ ದೇ ಬರುತ್ತೆ, ದೇ ಡಿಡ್ ಇಟ್ ಯೆಸ್ಟರ್ಡೇ. ನಾವು ಮಾಡಿದ್ದೀವಿ, ಐ ಪ್ಲೇಸಲ್ಲಿ ವಿ ಬರುತ್ತೆ, ವಿ ಡಿಡ್ ಇಟ್ ಯೆಸ್ಟರ್ಡೇ. ಸೊ ಎಷ್ಟು ಈಸಿ ನೋಡಿ, ಐ ಡಿಡ್ ಇಟ್ ಯೆಸ್ಟರ್ಡೇ, ಯು ಡಿಡ್ ಇಟ್ ಯೆಸ್ಟರ್ಡೇ, ಶಿ ಡಿಡ್ ಇಟ್ ಯೆಸ್ಟರ್ಡೇ, ಹಿ ಡಿಡ್ ಯೆಸ್ಟರ್ಡೇ, ದೇ ಡಿಡ್ ಇಟ್ ಯೆಸ್ಟರ್ಡೇ, ವಿ ಡಿಡ್ ಯೆಸ್ಟರ್ಡೇ. ಎಲ್ಲ ಸೆಂಟೆನ್ಸ್ ಹಂಗಿರುತ್ತೆ. ಐ ಪ್ಲೇಡ್ ಕ್ರಿಕೆಟ್ ಯೆಸ್ಟರ್ಡೇ, ಯು ಪ್ಲೇಡ್ ಕ್ರಿಕೆಟ್ ಯೆಸ್ಟರ್ಡೇ, ಹಿ ಪ್ಲೇಡ್ ಕ್ರಿಕೆಟ್ ಯೆಸ್ಟರ್ಡೇ, ಶಿ ಪ್ಲೇಡ್ ಕ್ರಿಕೆಟ್ ಯೆಸ್ಟರ್ಡೇ. ಐ ಏಟ್, he ate, she ate, they ate, we ate. So I ate rice yesterday, he ate rice yesterday, you ate rice yesterday, she ate rice yesterday, they ate rice yesterday, we ate rice yesterday. So ಎಲ್ಲ ಸೇಮ್, ಅವನು, ಅವರು, ಅವಳು, ನಾವು, ನೀವು, ನೀನು ಎಲ್ಲ ಸೇಮ್. ಸ್ಟಾರ್ಟಿಂಗ್ ಐ ಪ್ಲೇಸಲ್ಲಿ ಚೇಂಜ್ ಆಗುತ್ತೆ ಅಷ್ಟೇ. ಬ್ಯಾಲೆನ್ಸ್ ಎಲ್ಲ ಸೆಂಟೆನ್ಸ್ ಸೇಮ್ ಇರುತ್ತೆ. ತುಂಬ ಈಸಿ.